ಅಣ್ಣ ನನ್ನ ಸಿಕ್ಕಾಕಣ್ಣಲ್ಲ ಅಣ್ಣ 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 ಅಯ್ಯೋ ಬೇಡಣ್ಣ ಎಷ್ಟು ವರ್ಷ ಆಗಿರೋದು ಅಣ್ಣ ಅದ್ರಲ್ಲಿ ಇಷ್ಟು ವರ್ಷ ಯಾರ ಕೈಲ್ಲ ನೀನು ಮಾಡಿದಲ್ಲ ಅಣ್ಣ ನಾನೇನ್ ಮಾಡಲ್ಲ ನಿನ್ ದೇವ್ರ ಗ್ಲಾಸ್ ಹೇಳ್ತೀನಿ ಹೇಳು ಅಮ್ಮ ಹೇಳ ದೇವ್ರ ಗ್ಲಾಸ್ ಹೇಳ್ತೀನಿ ದೇವ್ರ ದಾರಿ ತೋರಿಸ್ಕೊಡ್ತಾನೆ ಹೇಳ ನಿಂಗೆ ಒಳ್ಳೇದ್ ನೋಡ್ಕೊಡ್ತಾರ ದೇವ್ರ ಹೇಳ ನಾಗ ಸೋಡೇಶ್ವರಮ್ಮ ಹೇಳ ಹೇಳು ಅಂದ್ರೆ ಏನು ಹೇಳು ಯಾವ್ದು ನಾನು ಮಾಡಕ್ಕಾಗಿಲ್ಲ ನೀನು ಮಾಡ್ಬಿಟ್ಟಲ್ಲ ಅಣ್ಣ ನನ್ನ ಹೇಳ ನಾಗ ಸೋಡೇಶ್ವರಮ್ಮ ಹೇಳ ದೇವ್ರು ನಿಂಗೆ ದೇವ್ರ ಒಳ್ಳೇದ್ ನೋಡ್ಕೊತಾರ ಹೇಳು ಮುಗ್ದೈತಣ್ಣ ನನ್ನ ಕತೆ ನಿನ್ ಕತೆ ಮುಗ್ದಿಲ್ಲ ಹೇಳ ಹೇಳ ನಿನ್ ಒಳ್ಳೆ ದಾರಿ ತೋರಿಸ್ತೀನಿ ಹೇಳ ನಾಗ ಸೋಡೇಶ್ವರಮ್ಮ ಹೇಳು ಹೇಳು ಬಿಡಣ್ಣ ಭಯ ಪಡ್ತಾರ ನಿಧಾನಕ್ಕದು ಚೆಕ್ ಮಾಡು ಬಮ್ಮ ಏನಾಗಲ್ಲ ಹಾ ಹಿಂದೆ ಇರ್ರಿ ಯಾರ ಮೈ ಮೇಲೆ ಯಾರೋ ನೀನ್ ಯಾರಮ್ಮ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇನು ಹೇಳಮ್ಮ ನಿನ್ನ ಹೆಸರೇನು ಹೇಳು ಕರ್ತ ನಾನೇನ್ ಮಾಡ್ತಾ ಇದ್ದೀನಿ ಏನು ಮಾಡೋದು ನೀನು ನಿನ್ನ ಹೆಸರೇನು ಕಲ್ದರು ಯಾರೇನೋ ಯಾರು ನೀನು ನೀನ್ ಯಾರು ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇನು ನಿನ್ನ ಹೆಸರೇಳು ಹೇಳುದಂದ್ರೆ ನಿನ್ ಸುಟ್ಟಾಕ್ತಾರ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತಾರ ದೇವ್ರುಗಳಲ್ಲಿ ಅದಕ್ಕೆ ನಿನ್ನ ಹೆಸರೇಳು ನಿನ್ನ ಹೆಸರೇಳು ನಿನ್ ಯಾರು ಏನು ಒಯ್ಯಲ್ಲ ಬೈಯಲ್ಲ ನಿನ್ನ ಹೆಸರೇಳು ಯಾರೇನ ಹೇಳ ನನ್ನ ಹತ್ರ ನೀನು ಉಳ್ಕೊಳಕತ್ತ ಹೇಳು ಯಾರ ಹೇಳು ನಿನ್ನ ಹೆಸರೇನು ಹೇಳ್ಬೇಕು ನಿನ್ ಒಳ್ಳೆ ದಾರಿ ತೋರಿಸ್ತೀನಿ ನಿನ್ನ ಹೆಸರು ಹೇಳು ನಗಿ 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 ಎಷ್ಟು ನಗಿಬೇಕು ನಗಿ ನಗಿ ನಗಿ
ನಗಿ ಎಷ್ಟು ಆಮೇಲೆ ನಿನ್ನ ಆತ್ಮ ನೀನು ಸುಟ್ಟಾಕ್ತಾರ ನೀನು ಹೆಂಗೆ ಸತ್ತೋಗಿದ್ದೀಯ ಅಂತ ನೀನು ಜಮ್ ಮಾಡ್ಬೋದು, ಜಮ್ ಮಾಡ್ಬೇಡ ನನ್ನ ಹತ್ರ. ನಿನ್ನ ಆತ್ಮನ ಸುಟ್ಟಾಕ್ತಾರ, ಆಮೇಲೆ ಏನು ಮಾಡ್ತೀಯ? ಬೇಡ. ಮತ್ತೆ ಅದಕ್ಕೆ ನಿನ್ನ ಹೆಸರು ಹೇಳು. ನಿನ್ನ ಆತ್ಮ ಇರ್ಬೇಕಾ ಬೇಡ? ಬೇಕಾ? ಮತ್ತೆ ಅದಕ್ಕೆ ನಿನ್ನ ಹೆಸರು ಹೇಳು. ನಿನ್ನ ಆತ್ಮ ಮಡಗ್ತೀನಿ, ಇಲ್ಲ ನಿನ್ನ ಆತ್ಮ ಸುಟ್ಟಾಕ್ತೀನಿ. ಆಗಲ್ಲ. ಹೌದಾ? ಯಾರು ನೀನು? ಯಾರು ಯಾರು ಹೇಳ್ಬಿಡ. ಯಾರು ನೀನು? ನೀನು ಯಾರು ಹೇಳು? ರಾಜೇಶ್. ನರೇಶ್ನಾ? ಎಷ್ಟು ವರ್ಷ ಆಗಿದ್ದೆ ಸತ್ತೋಗಿ? 11 ವರ್ಷ, 12 ವರ್ಷ ಆಗಿತ್ತಾ? ನೀನು ಎಲ್ಲರಿಗಿದ್ದೆ ಯಮ್ಗ? ಆಕ್ಸಿಡೆಂಟ್ ಆಗಿತ್ತ? ನೀರಿಟ್ಟಿಲ್ಲ? ಹಾಂ, ಹಂಗೆ ಇರ್ಬಿಟ್ಟೆ ನಮಗೆ. ಅಲ್ಲ, ಈ ಕಾಲದಾಗ ನೀರು ಕೊಟ್ಟವರು ಈ ಊಟ ಇಟ್ಕೊಂಡ್ರೆ ಎಂಥ ಮಕ್ಕಳು ಸಿಕ್ಕಿದ್ರು. ಅಲ್ಲ, ಊಟ ಹಾಕ್ತಿರ್ಬೇಕು ಹೋಗೋದಲ್ಲ ಬಳಿ ಮಗನೇ. ಏಯ್ ಅಲ್ಲ, ಊಟ ಹಾಕಿದ್ಲಲ್ಲ ಎಮ್ಮನ್ ನೀರು ಇಟ್ಟಿದ್ಲಲ್ಲ ಆಕ್ಸಿಡೆಂಟ್ ಆದಾಗ, ಆ ಎಮ್ಮನ್ ಮಗ ಹೋಗಿದ್ದೀಯ ಅಂದ್ರೆ ನೀನೆಂತ ನನ್ನ ಮಗನಲ್ಲಿ? ಆ ಎಮ್ಮನ್ ಬೇಕನಾ? ನೀರಾಗ ಹತ್ತದ? ನೀನು ಹತ್ತದ ಇರ್ತೀಯಾ? ಆಯ್ತು, ಇವೆಯಾ? ಯಾಕ? ಯಾಕವ ಆಯಮ್ಮನ್ ಬೇಕಾ? 8 ವರ್ಷದಿಂದ ಇದೆಯಾ? ಯಾಕೆ ನೀನ್ ಕೆಲವು ಮದುವೆ ಆಗಲ್ಲ? ನೋಡಿದೆ 8 ವರ್ಷದಿಂದ ನೀನು ಅಮ್ಮನ ಮಗ ಇಟ್ಕೊಂಡು ಏನ? ಹೇಯ್, ನಿನ್ ಮದುವೆ ಆಗಿಲ್ಲ ಅಂತ ಇನ್ಯಾರು ಸಿಕ್ಕಲ್ಲ ಇವಾಗ? ಯಾರು ಬೇಡ? ಏನ್ ಬೇಕಾ? ಏಯ್, ನನ್ ಕಾಲಲ್ಲಿ ಯಾಕೆ ಕಲ್ತೀಯ ನೀನು? ಕಲ್ಸ್ಬಿಡೋಣ? ನೀನ್ ಸತ್ತೋತೀಯ ಓದ್ತೀಯ ಅಷ್ಟೇ. ಏಯ್, ನನ್ ಮಾತು ಕೇಳು. ನನ್ ಮಾತು ಕೇಳು, ನನ್ ಮಾತು ಕೊಡು. ಒಳ್ಳೆ ದಾರಿ ತೋರಿಸ್ತೀನಿ, ಹೋಗು. ಊರ್ವಶಿ ಅವಳೇ ಬೇಕು ನೋಡು. ಹೆಂಗೆ? ನೀರು ಹಾಕಿದ್ಲಂತೆ ಬಾಯಕ್ಕ. ನೋಡು, ಬಂದು ಸೇರ್ತಾಳ ನೋಡು, ಬುದ್ಧಿ ಐತೆ ಇವಾಗ. ನನ್ನ ಮಾತು ಕೇಳು. ನೀವು ಒಳ್ಳೆ ದಾರಿ ಬೇಡಣ? ನಿಂಗೆ ಒಳ್ಳೆ ದಾರಿ ಬೇಕಾ ಬೇಡ? ಹುಟ್ಟು ಬರೋದು ಬೇಡ ಯಾರ ತಗನು? ಸತ್ತೋತೀಯಾ? ನೋಡು, ಆತ್ಮ ಸುಟ್ಟಾಕ್ತೀನಿ. ಆಮೇಲೆ ನಿನ್ನ ಯಾರ ಹುಟ್ಟು ಬರೋಕ್ಕಾಗಲ್ಲ. ನೋಡು, ಮರ್ಯಾದೆ ಹೇಳ್ತೀನಿ, ನನಗೆ ಮಾತು ಕೊಡು. ನಾನು ನಿಂಗೇನ್ ಬೇಕು ಹೇಳು? ನಿಂಗೇನ್ ಬೇಕು ಹೇಳು? ಏನ್ ಬೇಕು ನಿಂಕ? ಏನು ಬೇಡ, ನನ್ನ ಮಾತು ಕೇಳು. ಎನ್ಯಾಗಿ ಸತ್ತೋಗ್ಬಿಡ್ತೀಯ? ನಿನ್ನ ಸಾಯಿಸಿದವ್ರು ಇನ್ನೇನ್ ಮಾಡ್ತಾರ? ನೀನು ಹೋಗಲ್ಲ ಅಂದ್ರೆ ಅಷ್ಟೇ ಮಾಡೋದು. ಇಲ್ಲ ಅಂದ್ರೆ
ಇಲ್ಲಾಂದ್ರೆ ನಾನು ಓದ್ತೀನಿ, ನಾನು ಕೊಳ್ಳೆ ದಾರಿ ತೋರಿಸು ಅಂತ ಹೇಳು. ಹೇಳು ನಂಕ. ನೀನ್ ಸಾಯಿಸಲ್ಲ. ಹಂಗಾಗಲ್ಲ. ಅವ್ರ ಜೊತೆ ಮಡಗಲ್ಲ. ಅವ್ರ ಗಂಡ ಏನ್ ಮಾಡ್ಬೇಕು? ಅವ್ರ ಗಂಡ ಏನ್ ಮಾಡ್ಬೇಕು? ದೇವ್ರಪ್ಪ, ದೇವ್ರ ಹೆಣ್ಣು ದೇವ್ರು, ಹೆಣ್ಣು ದೇವ್ರು ನನ್ನ ಚೆನ್ನಾಗಿ ನೋಡಿ ನಿನ್ನ ಚೆನ್ನಾಗಿ ನೋಡ್ಕೊಂತ. ನಿಮ್ ಸಂಬಂಧಿಕರು ಹೊಟ್ಟೆ ಕೊಟ್ಟು ಬಾ. ಯಾವ ಊರು ನಿಂದು? ಯಾವ ಊರು ನಿಂದು ಹೇಳು. ಗುಡಿಬಂಡೆ. ಗುಡಿಬಂಡೆನಾ? ಯಾರ ಮನೆ? ಯಾರ ಮನೆ? ನೀನು ಯಾರ ಮಗನ? ನೀನು ನಾರಾಯಣಪ್ಪನ ಮಗನು. ನಾರಾಯಣಪ್ಪ. ನಿಮ್ಮ ಅಪ್ಪ ಅಮ್ಮ? ನೀವು ಒಮ್ಮನ ಹೆಸರೇನು? ಲಕ್ಷ್ಮಿ. ನಾರಾಯಣಪ್ಪನು. ನಿಮ್ಮ ಅಪ್ಪದು ಫೋನ್ ನಂಬರ್ ಹೇಳು. ಫೋನ್ ನಂಬರು ನಿಮ್ಮ ಅಮ್ಮದು? ಫೋನ್ ಇದಿಲ್ಲ. ಶಾಲೆ ವರ್ಷಗಳಾಗಿ ಸತ್ತು. ಎಷ್ಟು ವರ್ಷ ಆಯಿತು ನೀನು ಸತ್ತು? 12 ವರ್ಷ. 11, 12 ಇಲ್ಲ ಜಾಸ್ತಿ. ಎಷ್ಟು ವಯಸ್ಸೀಗ ನಿನಗೆ? 32. ಎಷ್ಟು ವರ್ಷದಾಗ ಸತ್ತಿದ್ದು? 13. 13 ವರ್ಷ ಆಗೈತೆ ಅಷ್ಟೇ. 13 ವರ್ಷ ಆಗಿದೆ. ಇರಲಿ. ಈಗ ನೀನು ಅಣ್ಣ ತಮ್ಮ ಅಲ್ಲ, ನೀನೊಬ್ಬನೇ ಹುಟ್ಟಿದ್ದು. ನೀನೊಬ್ಬನೇ ಹುಟ್ಟಿ ಆಸ್ಟ್ರೇಟ್ ಆಗಿ ಸತ್ತೋಗಿದ್ದು. ನೀನು ನಿನ್ನ ತಂಗಿ ಇವಾಗ ಅವಳೆ? ನಿನ್ನ ತಂಗಿ ನೋಡ್ಬೇಕಾ? ಬೇಡ, ಯಾರು ತಗೋ ಹೋಗ್ಬೇಡ. ನೀನು ಆರಾಮ್ಗ ನೀನು ಯಾರ ಹೊಟ್ಟೆಗೆ ಹುಟ್ಟುಬಾ. ನಿನ್ನ ತಂಗಿ ಹೊಟ್ಟೆಗೆ ಹುಟ್ಟುಬಾ. ಯಾರೋ ಇವನು? ನರೇಶ? ನರೇಶ್ನಲ್ಲ? ನರೇಶ್. ನರೇಶ, ನನ್ನ ಮಾತು ಕೇಳಿ ಯಾರ ಹೊಟ್ಟೆಗೆ ಹುಟ್ಟುಬಾ. ನಿನ್ಗೇನು ತೊಂದರೆ ಕೊಡಲ್ಲ, ಹೋಗ. ಹೊಡೆಯೋದಿಲ್ಲ, ನಾನು ತೊಂದರೆ ಕೊಡಲ್ಲ. ನನ್ನ ಮಾತು ಕೇಳು. ನಿನ್ಗೇನು ಬೇಕೋ ಕೇಳ್ಕೊ. ಅಪ್ಪ ನನ್ನ ತೆಂಗಿನಕಾಯಿ ಒಂದು ಕುಡಿಕೆ ಐತೆ. ಅಪ್ಪ ಅಲ್ಲ, ನಾನು ಹೇಳ್ತೀನಿ ಕೇಳು. ನನ್ನ ಮಗನು ಇವನು ಬೇಡ, ನಾನು ಹೇಳ್ತೀನಿ ಕೇಳು. ನೀನು ಸತ್ತೋಗ್ಬಿಟ್ಟಿದ್ಯಾ? ಅಯ್ಯ, ನಿನ್ನ ಸಾಯಿಸಲ್ಲ. ನೀನು ಆರಾಮ್ಗೆ ಹೋದ್ರೆ ಹೋಗು. ನೀನು ಯಾರ ಹೊಟ್ಟೆ ಬಿಡ್ತೀಯ? ನಿನ್ ತಂಗಿ ಹೊಟ್ಟೆ ಬಿಡ್ತೀಯಾ? ನಿನ್ ತಂಗಿ ಹೋಗು. ನಿನ್ ತಂಗಿ ಹೊಟ್ಟೆ ಬಿಟ್ಟೋಗ. ಯಾರು ಅಣ್ಣ, ಪ್ಲೀಸ್ ಅಣ್ಣ, ನನ್ನೇನು ಮಾಡ್ಬೇಡಣ್ಣ. ಏನು ಮಾಡಲ್ಲ. ಓದ್ತೀನಿ ಯಾಕಂತ ಹೇಳು. ಇಲ್ಲಂದ್ರೆ ಇದು ನರೇಶ್ವರ ಬಟ್ಲಾರ್ಪಲ್ಲಿನ ಗುಡಿಬಂಡೆ ಹತ್ರ. ನಿಮ್ಮಪ್ಪ ಹೆಸರು ನಾರಾಯಣಪ್ಪ, ಅಮ್ಮ ಹೆಸರು ಲಕ್ಷ್ಮಮ್ಮ, ತಂಗಿ ಹೆಸರು ಏನು? ಸವಿತಾ. ನಿನ್ನ ಹೆಸರು? ನರೇಶ್. ನಿಮ್ಮ ಊರಲ್ಲಿ ಅಕ್ಕಪಕ್ಕ ಯಾರನ್ನ ಇದ್ದರೆ ನೀನು ಹೇಳಿದ ಅಡ್ರೆಸ್ ಕೇಳ್ಕೊಂಡು ಹೋದ್ರೆ ಹೇಳ್ತಾರಾ? ನಿಮ್ಮ ಮನೆ ಗೊತ್ತಾಗುತ್ತಾ? ಎಷ್ಟು ವಯಸ್ಸಿಗೆ ನೀನು ಬಂದಿದ್ದು? 9 ವರ್ಷಕ್ಕೆ ನಾವು ಮನೆ ಬಿಟ್ಟು ಆಚೆ ಬಂದೇನಾ? ಯಾಕ ಮದುವೆ ಮಾಡ್ಕೊಂಡಿಲ್ಲ? ಸ್ಕೂಲ್ಗೆ ಹೋಗೋಕೆ ತಪ್ಪಿಸ್ಕೊಂಡು ಗಾಡಿ. ಯಾವ ಗಾಡಿಗೆ ಕ್ಲೀನರ್ ಆಗಿದ್ದು? ಟೆಂಪೋ. ಏನಾಯಿತು? ಯಾವ ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ದು? ಉನೇಗಲ್ಲು. ಕುಣಿಗಲ್ಲ? ಉನೇಗಲ್ಲು. ಅಲ್ಲಿ ಆಕ್ಸಿಡೆಂಟ್ ಆಗಿದ್ದಾ? ಯಾವ ಗಾಡಿ ಹೊಡೆದಿದ್ದು? ಕಾರ್ಗೆ ಟೆಂಪೋ ಹೊಡೆದಿದ್ದಾ? ನೀನು ಎಲ್ಲಿ ಕೂತಿದ್ದೆ? ಮುಂದೆ ಕೂತಿದ್ದೇನೋ? ಹಿಂದೆ ಕೂತಿದ್ದೇನೋ? ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಟ್ಟ ಏನು? ಕಾರ್ ಮೇಲೆ ಬಿದ್ದೇನು? ಕಾರ್ ಮೇಲೆ ಬಿದ್ದು ಬಂದು ಆಲ್ಮರ ಕೆಳಗಡೆ ಬಿದ್ದೋದೆ.
ಈ ಅಮ್ಮ ಇವಾಗ ನೀನು ಯಾರ ಮೇಲೆ ಮೈ ಮೇಲೆ ಬಂದಿದ್ದೀಯ ಈ ಅಮ್ಮ ಬಿಂದಿಗೆನಲ್ಲಿ ನೀರು ತಂದು ಕುಡಿಸಿದ್ದಾರೆ. ಈ ಅಮ್ಮ ಅವರೇನಾ? ಯಾವೂರು? ಉನೇಗಲ್ಲು. ಓ ಆ ಊರಲ್ಲೇನೆ ಈ ಅಮ್ಮ ಇರೋದು. ಹಂಗಾಗಿ ಅವನು ಅಲ್ಲೇ ಬಿದ್ದು ಸತ್ತಾಗ ಈ ಅಮ್ಮ ಪಾಪ ನೀರು ಕುಡಿಸಿದ್ದಾಳೆ. ಇಲ್ಲಿ ಆಮೇಲೆ ಸತ್ತಾಗೇನೆ. ಮತ್ತೆ ಇದು ತಪ್ಪಲ್ಲ ನರೇಶ? ನೀನು ತಪ್ಪು ಮಾಡಿಲ್ಲ ಇದು? ಎತ್ತನ ಬೇರೆ ಕಡೆ ಹೋಗ್ಬೇಕಿತ್ತ ನೀನು? ಇವಾಗ ಆಯಮ್ಮನ ಜೀವನ ಹಾಳು ಮಾಡ್ತಾ ಇದೀಯ ನೀನು. ಆಯಮ್ಮ ಜೀವನ ಹಾಳು ಮಾಡ್ತಾ ಇದೀಯಲ್ಲ, ಬಂದು ತೊಂದರೆ ಕೊಡ್ತಾ ಇದೀಯ ನೀನು. ಪಾಪ ಆಯಮ್ಮನ್ಗ ನೆಮ್ಮದಾಗ ಆಯಮ್ಮನ ಸಂಸಾರನ ಇದ್ದಿದ್ದು ಚೆನ್ನಾಗಿದೆ ಸಂಸಾರ ಹಾಳು ಮಾಡ್ತಾ ಇದೀಯ. ದೇವ್ರ ಹತ್ರಕ್ಕೆ ಹೋಗ್ಬಿಡು. ಇಲ್ಲಿ ನಮ್ಮ ನಾಗರಾಜಪ್ಪ ದೇವಸ್ಥಾನ ಹತ್ರಕ್ಕೆ ಬಂದ್ಬಿಡು. ದೇವಸ್ಥಾನ ಹತ್ರ ಇದ್ಬಿಡು. ಇಲ್ಲೇ ಓಡಾಡ್ಕೊಂಡಿದ್ರು ದೇವಸ್ಥಾನ ಹತ್ರ. ಕಾಲು ಹಿಡಿಬೇಡ, ಯಾರು ಹಿಡಿಬೇಡ, ಬರ ಅಲ್ಲಿ ಕೂತ್ ಬರಲ್ಲ. ಒಳ್ಳೆ ದಾರಿ ತೋರಿಸ್ತೀನಿ, ಬರೋ ಮಗನೇ. ಒಳ್ಳೆ ದಾರಿ ಬೇಕಾ ಬೇಡ? ನಿಧಾನ ಆರಾಮ್. ಹಿಡ್ಕೊ, ಹಂಗೆ ನಿಂತ್ಕೋಪ, ಹಿಡ್ಕೊ. ಬ್ಯಾಡ ಬಿಡು, ಬ್ಯಾಡ ಬಿಡು. ನಿಂತ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಹೋದ. ಬ್ಯಾಡ ಬಿಡು, ನನ್ನ ಬಿಟ್ಬಿಡು. ನಿಂತ್ಕೊಳ್ಳಲಿ. ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ, ಅದೇ ಅಯ್ಯೋ. ಇಂಥ ಮುಂದೆ ನನ್ನ ಮಗನು, ನಾನು ಎಂತ ಇಂಥ ಮುಂದೆ ನನ್ನ ಮಗನ ನೋಡು. ಅಯ್ಯೋ ದೊಡ್ಡಪ್ಪ, ಅಯ್ಯೋ ಬಿಡು, ಕೊಡು. ಬಿಟ್ಟು ಬಿಡು. ನಿಂಬೆಹಣ್ಣು ಬೇಕಾಗಿತ್ತು, ನಿಂಬೆಹಣ್ಣು ಎತ್ಕೊಂಡ್ರೆ ಇದನ್ನ ಎತ್ಕೊಂಡ್ ಬಿಡು, ಎತ್ಕೊಂಬತ್ತೀನಿ ಬಿಡು. ನಾನೆಲ್ಲಾದ್ರೂ ಸಿಕ್ಕಾಕೊಂಡ್ಬಿಟ್ಟಣ್ಣ, ನನ್ನ ಯಾವನು ಕಲ್ಸಕ್ಕಾಗಿಲ್ಲ ಅಣ್ಣ. ನಿನ್ನಾದ್ರೂ ಸಿಕ್ಕಾಕೊಂಡಲ್ಲ ಅಣ್ಣ. ಅಣ್ಣ ಅಣ್ಣ ಅಯ್ಯೋ ಬೇಡಣ್ಣ, ಎಷ್ಟು ವರ್ಷ ಏನಾಗಿರೋದು? ಅಣ್ಣ ನಲ್ಲಿ ಇಷ್ಟು ವರ್ಷ ಯಾರ ಕೈಲ್ಲ, ನೀನು ಮಾಡಿದೆಲ್ಲ ಅಣ್ಣ. ನಾನು ಏನ್ ಮಾಡಲ್ಲ, ದೇವ್ರ ಗ್ಲಾಸ್ ಹೇಳ್ತೀನಿ ಹೇಳು. ಅಮ್ಮ ಹೇಳ, ದೇವ್ರ ಗ್ಲಾಸ್ ಹೇಳ್ತೀನಿ, ದೇವ್ರ ದಾರಿ ತೋರಿಸ್ಕೊಡ್ತಾನೆ ಹೇಳ. ನಿಂಗೆ ಒಳ್ಳೇದ್ ಮಾಡ್ಕೊಡ್ತಾರ ದೇವ್ರ ಹೇಳ. ನಾಗ ಸೋಡೇಶ್ವರಮ್ಮ ಹೇಳ. ಹೇಳು ಅಂದ್ರೆ ಏನು ಹೇಳು. ಯಾವಾಗ ನಾನು ಮಾಡಕ್ಕಾಗಿಲ್ಲ, ನೀನು ಮಾಡ್ಬಿಟ್ಟಲ್ಲ ಅಣ್ಣ ನನ್ನ. ಹೇಳ ನಾಗ ಸೋಡೇಶ್ವರಮ್ಮ, ಹೇಳ. ದೇವ್ರು ನಿಂಗೆ ದೇವ್ರ ಒಳ್ಳೇದ್ ಮಾಡ್ಕೊತಾರ ಹೇಳು. ಮುಗ್ದೈತಣ್ಣ ನನ್ನ ಕತೆ. ನಿನ್ ಕತೆ ಮುಗ್ದಿಲ್ಲ ಹೇಳ. ಹೇಳ, ನಿನ್ ಒಳ್ಳೆ ದಾರಿ ತೋರಿಸ್ತೀನಿ ಹೇಳ. ನಾಗ ಸೋಡೇಶ್ವರಮ್ಮ ಹೇಳು. ಬಿಡಣ್ಣ, ಅದಕ್ಕೆ ದೇವ್ರ ಹೆಸರು ಹೇಳು. ನಾಗ ಸೋಡೇಶ್ವರಮ್ಮ ಹೇಳು. ಗಟ್ಟಿಗೆ ಹೇಳು. ನಾಗ ಸೋಡೇಶ್ವರಮ್ಮ. ಅಳೋದಿರ್ಲಿ ಹೇಳ.
ಹೇಳು ನಾಗಮ್ಮ. ಏಯ್ ನೀ ಹೇಳು ನಾಗಮ್ಮ. ಹೇಳ್ಬೇಕು, ಹೇಳು ನಾಗಮ್ಮ. ಲೇಟ್ ಮಾಡ್ಕೊಡ್ದು. ಆಂಜನೇಯ ಸ್ವಾಮಿ. ಅಯ್ಯಯ್ಯಪ್ಪ. ಹೇಳು ಹೇಳು ಆಂಜನೇಯ ಸ್ವಾಮಿ. ಏಯ್ ದೇವ್ರಿಗೆ ಹೆಸರು ಹೇಳೋದಕ್ಕೇನು ಅತ್ ನೋಡ. ಅಯ್ಯೋ ನನ್ನ ಮಗನ ಬೆಂಕಿ ನನ್ನ ಮಗನ. ಏ ಆಂಜನೇಯ ಸ್ವಾಮಿ. ಮುನೇಶ್ವರಪ್ಪ. ಏಯ್ ಹೇಳ ಬಿರ್ನ ಟೈಮ್ ಆಗಿತ್ತದ. ಮುನೇಶ್ವರಪ್ಪ. ಮಾರಮ್ಮ. ಏಯ್ ಹೇಳ. ಅಯ್ಯೋ ಹಾಗೆ ತಡ. ಮುನೇಶ್ವರಪ್ಪ. ಹಾಗೆ ತಡ ನನ್ನ ಕತೆ. ಆಯ್ತು ಬಿಡು. ನಾನು ಆಟ ಆಡ್ಸಿದ್ದೆಲ್ಲ ಹೊರ್ಟೋಯ್ತಡ. ಅಯ್ಯೋ ಬಿಡು ಅದನ್ನ. ಏಯ್ ಅದನ್ನ ಬಿಡು. ಮುನೇಶ್ವರಪ್ಪ. ಮುನೇಶ್ವರಪ್ಪ. ಹಾಗೆ ತಡ. ಏಯ್ ಮುನೇಶ್ವರಪ್ಪ. ಇದು ಮಾರಮ್ಮ. ಏಯ್ ಹೇಳ ಮಾರಮ್ಮ. ಮಾರಮ್ಮ. ಇದೇನು ಹೇಳೋದು? ಇಟ್ಕಾರಪ್ಪ ಕಟ್ಕ ರಟ್ಟಿಗೆ ಕೇಳ್ಕಾಕಪ್ಪ ಹಂಗೆ. ಶನಿಮಾತ್ಮಪ್ಪ. ಶನಿ ಮಹಾತ್ಮಪ್ಪ. ಹೇಳಮ್ಮ. ಶನಿ ಮಹಾತ್ಮ. ನಾಗರಾಜಪ್ಪ ಹೇಳಿದ್ದು. ನಾಗರಾಜಪ್ಪ ಹೇಳಿತು. ನಂಗೆ ಒಳ್ಳೆ ದಾರಿ ಕೊಡ್ರಿ. ಒಳ್ಳೆ ದಾರಿ ಕೊಡ್ಲೆ. ಅಪ್ಪ ನಂಗೆ ಒಳ್ಳೇದು ಕೊಟ್ಬಿಡಪ್ಪ ಸಾಕಪ್ಪ. ಅಯ್ಯಪ್ಪನ ಹತ್ರ ನಾನು ಆಚೆ ಹೋಗ್ತೀನಿ. ನಾನು ಆಚೆ ಹೋಗ್ತೀನಿ. ನಾನು ಹೋಗ್ತೀನಪ್ಪ ಆಚೆ. ನನ್ನ ಅಪ್ಪನ ಹತ್ರ ಹೇಗಕ್ಕೆ ಆಗ್ತಾ ಇಲ್ಲ. ಬೇಡ ಭಾಷೆ ಕೊಡು. ನಾನು ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತೀನಿ ಅಂತ ಭಾಷೆ ಕೊಡು. ಹೇಳು ನಾನು ಹೋಗ್ತೀನಿ. ಆಯ್ತು ನಂಗೆ ಒಳ್ಳೆ ದಾರಿ ಕೊಡ್ರಿ. ನಂಗೆ ಒಳ್ಳೆ ದಾರಿ ಕೊಡ್ರಿ ಅಂತೇಳು. ಅಷ್ಟು ಹೇಳ್ಬಿಟ್ಟು ನಿಂತ್ಕೊ ಅಲ್ಲಿ. ಇಟ್ಕಪ್ಪ ಕಟ್ಗೆ. ನಿಂತ್ಕ. ಅಮ್ಮನ್ಕ ಏನು ಹೆಸರು ಹೇಳಿದ್ದು? ರಾಧಮ್ಮ. ರಾಧಮ್ಮ. ಅಲ್ಲ ನರೇಶ್. ಒಳ್ಳೇದು ಮಾಡ್ಕೊಡ್ರಮ್ಮ. ಒಳ್ಳೇದು ಮಾಡ್ಕೊಡ್ರಪ್ಪ. ಅವನ ಹೆಸರೇನು? ನರೇಶ್. ನರೇಶ್ ಕಳಿಸ್ಬಿಡ್ರಮ್ಮ ಆಚೆ. ಅವ್ನಿಗೆ ಒಳ್ಳೆ ದಾರಿ ಮಾಡ್ಕೊಡ್ರಮ್ಮ. ಯಾವ್ದನ್ನು ನರೇಶ್ ಒಳ್ಳೇದು ಮಾಡ್ಕೊಡಿ. ಇಡ್ಕ ಬಿಟ್ಬಿಡು. ಕುಂಚ್ಬಿಡು. ಬಿಡು. ಒಂದು ಗ್ಲಾಸಲ್ಲಿ ನೀರು ತಗೊಂಬಂದು ಮಕ್ಕಕ್ಕೆ ಸ್ವಲ್ಪ ಇದು ಮಾಡಿ. ನೀರು ಕುಡ್ಸೋದಲ್ಲ, ಮಕ್ಕಕ್ಕೆ ಇರೋಷ್ಟು ಹಾಕಿ. ಮುಖಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಡ್ಸು. ಹಾಂ ಬಿಡು ಎದ್ದೇಳ್ತಾರೆ. ಹಾಂ ಕೈ ಸ್ವಲ್ಪ ಸಪೋರ್ಟ್ ಮಾಡು. ಯಾಕಕ್ಕ ನೀನು ಅದಕ್ಕೆ ಹೇಳ್ತಾರೆ ದೆಬ್ಬ ಎದ್ದೇಳಕ್ಕಂದ್ರೆ ನೀನು ಎದ್ದೇಳ್ತಿಲ್ಲ. ಅಲ್ಲಿಗೆ ಕೈ ಕಾಲು ತೊಳ್ಕೊಂಡ್ಲಿ ನೀರಲ್ಲಿ ಕೊಡು. ಕೈ ಕಾಲು ತೊಳ್ಕೊ ಅಕ್ಕ. ನೀವು ತೊಳ್ಕೊಳ್ಳಿ ಇಲ್ಲಿ. ಕೈ ಕಾಲು ತೊಳ್ಕೊಂತೀಯಾ? ಕೈ ಹಾಕ. ನೀರು ಸ್ವಲ್ಪ ಹಾಕ್ತೀಯ ನೋಡಿ. ಬಂದು ಮುಖ ತೊಳ್ಕಂಗೆ. ಇಲ್ಲ ಸುಸ್ತಾಗಿ ಊಟ ತಿಂದ ಇಲ್ಲ ನೀನು? ಹಾಂ ಅದಕ್ಕೆ ಬಿದ್ದೋಗ್ಬಿಟ್ಟೆ. ಅದಕ್ಕೆ ನೀರು ಹಾಕಿ ಬಸ್. ನಾಗಚೌಡೇಶ್ವರ. ಬಿಡು. ಅಭಿ ನಿನ್ನ ಹೆಸರು? ನಮ್ಮ ಹೆಸರು ಗುರುಪ್ರಸಾದ್. ಗುರುಪ್ರಸಾದ್. ಓಕೆ. ಇವ್ರ ಹೆಸರು? ಇವ್ರ ಹೆಸರು ರಾಧಮ್ಮ. ರಾಧಮ್ಮ. ನೀವು ಪಕ್ಕದ ಮನೆಯವರಾ? ಹಾಂ ಪಕ್ಕದ ಮನೆಯವರು. ಇವಾಗ ಇವ್ರಿಗೆ ನೀವು ಕರ್ಕೊಂಬಂದಿದ್ದು ನೀನೇ? ಅವ್ರಿಗೆ ಗೊತ್ತಿಲ್ಲ ಈ ಜಾಗ? ನಾನೇ ಕರ್ಕೊಂಬಂದಿದ್ದು. ಸೊ ಏನು ತೊಂದರೆ ಅಂತ ಕರ್ಕೊಂಬಂದಿದ್ದು?
ಅವ್ರಿಗೆ ಅದೇ ಗಾಳಿ ಇರಬೇಕೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ನೋವುಗಳು ಅವು ಇವು ಒಂಥರ ಮನೇಲಿ ಒಂಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ನನ್ಗೆ ಹೇಳಿದ್ರು. ಅವ್ರ ಮನೆಯಲ್ಲೋ ಹೇಳಿದ್ರಂತೆ, ಅವ್ರೇನು ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗ ಒಂದು ಟೈಮ್ ಬಂದಿದ್ದೆ, ನಾನು ಬಂದು ನೋಡ್ಕೊಂಡು ಹೋಗಿದ್ದೆ ಎಲ್ಲ. ಅವ್ರಿಗೂ ಕರೆಕ್ಟಾಗಿ ಮೇಲಾಗಿದೆ. ಬೇರೆಯವ್ರನ್ನ ಕರ್ಕೊಂಬಂದಾಗ ಮೇಲಾಗಿರೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದಿತ್ತು ಈಗ ನಾನು. ಇವಾಗ ಇಲ್ಲಿ ಬಂದ್ಬೇಕಾದ್ರೆ ಅವ್ರು ಕರೆಕ್ಟಾಗಿ ಇದ್ರು. ಒಂದ್ ಸ್ವಲ್ಪ ಅವರು ಇಲ್ಲಿ ಬಂದ್ಮೇಲೆ ಕತ್ತಿಸ್ಕೋದು, ನಂಗೆ ಮೈಕೈ ಎಲ್ಲ ನೋವ್ತಾ ಇದೆ ಅಂತೆಲ್ಲ ಹೇಳಿದ್ರು. ಇಲ್ಲಿ ಕುತ್ಕೊಂಡ್ರು ಈಗ. ಆಮೇಲೆ ಇವರು ಅಂದ್ರೆ ಇವರು ಒಂದು ಆಕ್ಸಿಡೆಂಟ್ ಹೇಳಿದ್ರು. ಇವರಲ್ಲಿ ನರೇಶ್ ಅಂತ ಒಬ್ರು ಯಾರೋ ನಾನು ನರೇಶ್ ಅಂತ ಹೇಳಿ ಮಾತಾಡಿದ್ರು. ಹೌದು. ಅವರು ನಿಮ್ದು ಯಾವ ಊರು? ಇವ್ರದ್ದು ಉನೇಗಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೇ ಅವರು ಬಿದ್ದೋದಾಗ ಇವ್ರು ಹೋಗಿ ನೀರು ಹಾಕಿದ್ರು. ಆಮೇಲೆ ಇವ್ರಿಗೆ ನಾನು ಮೈ ಮೇಲೆ ಬಂದ್ಬಿಟ್ಟೆ ಅಂತ ಅವ್ರು ಹೇಳಿದಲ್ವಾ? ನಿಮ್ದು ಯಾವ ಊರಕ್ಕ? ಉನೇಗಲ್ಲೇನಾ? ಅಲ್ಲಿ ಈಗ ಆಕ್ಸಿಡೆಂಟ್ ಆಗಿತ್ತು. ಅವಾಗ ಹೋಗಿ ನೀವೊಂದು ಒಂದು 12-13 ವರ್ಷ ಇರ್ಬೋದು. ಯಾರಿಗಾನ ಹೋಗಿ ನೀರು ಹಾಕಿ ಆಕ್ಸಿಡೆಂಟ್ ಆಗಿ ಅವ್ರು ಅಲ್ಲೇ ಆಲ್ದು ಮರದ ಕೆಳಗಡೆ ಅಂತ ಹೇಳಿದ್ರು. ಅಲ್ಲೇನ ನೀವು ನಿಮ್ಗೆ ನೆನಪೈತೆ ಯಾರಿಗಾನ ನೀರು ಹಾಕಿದ್ದು? ಹಾಕಿದ್ದೀರಾ? ಎಷ್ಟು ವಯಸ್ಸು ಆ ಹುಡುಗಗೆ? ಚಿಕ್ಕ ವಯಸ್ಸು. ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ, ಚಿಕ್ಕ ವಯಸ್ಸು. ಅವ್ರಿಗೆ ನೀರು ಹಾಕಿದ್ದೀರಾ? ನೀರು ಹಾಕಿ ಅವ್ರನ್ನ ಅಲ್ಲೇ ಸತ್ತೋಗ್ಬಿಟ್ರ? ಅವರು ಹಂಗೆ ಇದ್ರ? ಸುಮ್ಮನೆ ಕಣ್ಣಿಗೆ ಮ್ಯಾಲೆ ಬಿಟ್ಟಿದ್ದೆ, ಸತ್ತೋದೇನು ಬೈಕ್ ನಾನು ಓಡ್ ಬಂದ್ಬಿಟ್ಟೆ. ಅಂದ್ರೆ ನೀರು ಹಾಕಿಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀರಾ? ಹಿಂಗೆ ಎತ್ಬಿಟ್ಟು ಹಿಂಗೆ ಒರಗಿಸ್ಕೊಂಡು ಹಿಂಗೆ ನೀರು ಕುಡಿಸ್ದೆ. ಬಿದ್ದೋಗಿದ ತಕ್ಷಣ ಎತ್ತಿ ಹಿಂಗೆ ನೀರು ಹಿಡಿತಾ ಇದ್ನಲ್ಲೇ ಟ್ಯಾಂಕಲ್ಲಿ. ಹಂಗೆ ಬೆನ್ಗೆ ಎತ್ಕೊಂಡು ಹೋಗಿ ಹಿಂಗೆ ಎತ್ತಿ ಹಿಂಗೆ ನಿಲ್ಸ್ಕೊಂಡು ಹಿಂಗೆ ಬೆನ್ನಕ್ಕೆ ಹಿಂಗೆ ನನಗೆ ಎದೆ ಒರೆಸ್ಕೊಂಡು ಹಿಂಗೆ ಕುಡಿಸ್ದೆ ಹಿಂಗೆ ಆ ಹುಡುಗನಿಗೆ. ಎಷ್ಟು ವರ್ಷ ಇರ್ಬೋದು ಅಂದಾಜು ನಿಮಗೆ ನೆನಪಿದು? ಆ ಹುಡುಗ ಹೇಳಿದ 12 ವರ್ಷ 13 ವರ್ಷ ಹೆಚ್ಚು ಕಮ್ಮಿ. ಆಕಾಶ್ 3 ವರ್ಷ ಮನೆ. 3 ವರ್ಷ ಚಿಕ್ಕ ವಯಸ್ಸು. ಇಲ್ಲ ನನ್ಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ ಅಂತ ಅವ್ರ ಹುಡುಗನ ಹೇಳಿರೋದು ನನ್ಗೆ ನೆನಪೈತೆ ಅಲ್ಲ. ಅದಕ್ಕೆ ಇವಾಗ 12-13 ವರ್ಷದ ಹಿಂದೆ ಈ ತರ ಒಂದು ನೀವು ಯಾರಿಗೋ ಮಾಡಿದ್ದೀರಿ. ಅವರು ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ನೀರು ತಗೊಂಡೋಗ್ತಾ ಇದ್ದೆ. ಅಲ್ಲಿ ಆಗ್ತಾ ಇರುತ್ತಾ? ಬೇಜಾನ್ ಆಗ್ತಾ ಇರುತ್ತೆ ನಮ್ಮ ಮನೆ ಮುಂದೆ ತಗೊಂಡೋಗಿ ಹಾಕ್ತಾ ಇದ್ದೆ. ಮತ್ತೆ ನಮ್ಮ ಅಪ್ಪ ಅವ್ರು ಬೈದಿದ್ದಕ್ಕೆ ನೀರು ಈ ಥರ ಎಲ್ಲ ಹಾಕ್ಬೇಡಮ್ಮ ನೀನು ಅಂದಿದ್ದಕ್ಕೆ ನಾನು ಆವತ್ತು ದಿವಸದಿಂದ. ಅಂದ್ರೆ ಮೇನ್ ರೋಡ್ ಪಕ್ಕದಾಗೆ ನಿಮ್ಮ ಮನೆ ಇದೆಯಾ? ಓಕೆ. ಅಲ್ಲಿ ಅವ್ರ ಹುಡುಗ ನರೇಶ್ ಅಂತ ಒಬ್ಬ ಹುಡುಗ, ಅವನು ಮಾತಾಡ್ದ. ಏಜ್ ಸಣ್ಣ ಏಜಲ್ಲೇ ಇನ್ನು ಅವನು ಅವಾಗ ಕಮ್ಮಿ 13 ವರ್ಷ ಅಂದಾಗ ಅವ್ನು ಸಣ್ಣ ಏಜ್ 17 ವರ್ಷ. ಕ್ಲೀನಿಂಗ್ ಕೆಲಸ ಏನೋ ಟೆಂಪೋ ಕ್ಲೀನರ್ ಇದ್ನ ಅಂತ ಹೇಳ್ದ ಅವನು ಬಂದು ಹಂಗೆ ಕಾರಿಗೆ ಗುದ್ದಿದಾಗ ಕಾರ್ ಮೇಲೆ ಬಿದ್ದು ಆಲ್ದ ಮರ ಹತ್ರ ಬಿದ್ದೋಗ್ಬಿಟ್ಟೆ. ಆವಾಗ ನೀವು ಹೋಗಿ ನೀರು ಹಾಕಿದ್ದೀರಾ. ಆಮೇಲೆ ಅವನು ನಿಮ್ಮ ಮೇಲೆ ಬಂದುಬಿಟ್ಟಿದ್ದ. ಅದು ಅವನು ಹೇಳಿದ್ದು. ಹಂಗಾಗಿ ನಿಮ್ಗೆ ಇವಾಗ ಎಚ್ಚರಿಕೆ ಆಯ್ತಲ್ಲ, ಯಾರಿಗಾರು ನೀರು ಹಾಕಿದ್ದೀರಾ ಕೇಳಿದ್ದು? ಹಾಕಿದ್ದೀರಾ? ಆ ಹುಡುಗನ್ಗೆ ಆ ಥರ ಹಿಂಗೆ ಆ ಹುಡುಗಂಗೆ ಫಸ್ಟ್ ಟೈಮ್ ಹಿಂಗೆ ನನ್ನ ಎದೆಗೆ ಒರೆಸ್ಕೊಂಡು ನೀರು ಕುಡಿಸ್ತು. ಸೊ ಅವ್ನು ಯಾರಂತ ಗೊತ್ತಿಲ್ಲ ಅವಾಗ? ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ನೀವು ಆ ಕಷ್ಟದಲ್ಲಿದ್ದಾಗ ಹೋಗಿ ಸಹಾಯ ಮಾಡಿದ್ದೀರಾ, ಬಟ್ ಅದು ನಿಮಗೆ ತೊಂದರೆ ಆಗ್ಬಿಡ್ತು. ನಿಮಗೆ ತೊಂದರೆ ಆಗೋಯ್ತು ಈಗ. ಅವ್ರಿಗೆ ಮೈಂಡ್ ಹೋಗ್ಬಿಟ್ಟಿಲ್ಲ. ಅವ್ನ ಮೈಮಕ್ಕೆ ಬಂದ್ಬಿಟ್ಟು ಬೇಡಣ್ಣ ಅಂತ ಎಷ್ಟೋ ಕೇಳ್ಕೊಂಡು ನಾನು ಅಮ್ಮಗ ಇರ್ತೀನಿ ಕಳಿಸ್ಬೇಡ ಅಂತ ಶಾನೆ ಕೇಳ್ಕೊಂಡು ಬಿಡು. ನಾನು ಕಾಲಗಳಿಗೆಲ್ಲ ಬಿದ್ದನು, ಕೈಗಳು ಹಿಡ್ಕೊಂಡು ಕಾಲಗಳಿಗೆಲ್ಲ ಬಿದ್ದನು ಬಿಡು, ನಾನು ಕಳಿಸ್ಬೇಡ ಅಂತ ಸೇಫ್ಟಾಗಿದ್ದೀನಿ ನಾನು. ನೀನೇನು ತಿನ್ನಲ್ಲಂತೆ ಮಟನ್ ಗಿಟನ್ನು? ಅದನ್ನೇ ಹೇಳಿದ್ದು. ಮಟನ್ನು ಚಿಕ್ಕ ವಯಸ್ಸಿಂದ ತಿಂದಿಲ್ಲ. ಅದೇ ಹೇಳಿದ್ದವನು, ಕರೆಕ್ಟಾಗಿ ಹೇಳ್ತಾ ಇದ್ದೀವಿ. ನಾಗಚೌಡೇಶ್ವರಮ್ಮ, ಇನ್ನು ಸ್ವಲ್ಪ ಮುಂದಕ್ಕೆ ಬಾ ಸ್ವಲ್ಪ. ನಾಗಚೌಡೇಶ್ವರಮ್ಮ, ನಾಗಮ್ಮ, ಆಂಜನೇಯ ಸ್ವಾಮಿ, ಮುನೇಶ್ವರಪ್ಪ, ಮಾರಮ್ಮ, ನಾಗರಾಜಪ್ಪ ಹೇಳಿದ್ದು ನನಗೆ. ಕಾಳಿ ಗ್ರಹ, ಮಾಟ ಮಂತ್ರ, ಕೆಡುಕು ಏನಾಗಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಅದೆಲ್ಲ ತೆಗೆದಾಕಿ ನಂಗೆ ಒಳ್ಳೇದು ಮಾಡಿಕೊಡಿ. ನನಗೆ ಒಳ್ಳೇದು ಮಾಡಿಕೊಡಿ. ನಾಗರಾಜಪ್ಪ ಹೇಳಿದ್ದು ನನಗೆ ಒಳ್ಳೇದು ಮಾಡಿಕೊಡಿ. ಇಲ್ಲಿ ಬಂದು ಕುತ್ಕೊಂತದ ಅದು ಗ್ರಹ. ನೋಡಿ ಕೈಗಳು ತ್ಯಾಮ ಅಥವಾ ಅದಿದ್ರೇ ಆಗೋದು. ಅದೊಂದು ಇದೊಂದು ಯಮುನೆಯಲ್ಲಿ ಇನ್ನು ಮಾಡೋದು ಕೆಲಸ. ಏನು ಕಲ್ಸ್ಕೋತಿದ್ಲು ಯಮುನ? ಆಟ ಓಡಿಸ್ತಾಳ? ಆಶಾ ಕಾರ್ಯಕರ್ತರು, ಆಶಾ ವರ್ಕರ.
ಅಕ್ಕ ನೀವು ಮೈಕೈ ನೋವಿತ್ತ ನಿಮಗೆ? ತುಂಬಾ ಇತ್ತಣ್ಣ, ಈ ಕತ್ತೆ ನೋವುಗಳು, ಮೈಕೈ ನೋವು ಜಾಸ್ತಿ, ಕಾಲು ಮಡ್ಚಕ್ ಆಗ್ತಾರಿಲ್ಲ, ಮಲಗದೆ ಕುತ್ಕೊಂಡ್ರೆ ಎದ್ದೇಳಕ್ ಆಗ್ತಾರಿಲ್ಲ. ಇವಾಗ ನಿಂಬೆಹಣ್ಣಿಂದನು ದೃಷ್ಟಿ ಮಾಡಿದಕ್ಕೆ ವಾಸಿ ಆಯ್ತಣ್ಣ. ಇವಾಗ ತಕ್ಷಣನೇ ಮೇಲಾಯ್ತು ಅವ್ರಿಗೆ, ತೆಗ್ದಿದ ತಕ್ಷಣನೇ. ಎಷ್ಟು ವರ್ಷದಿಂದ ನೋವಿತ್ತು? ಸುಮಾರು ಒಂದು 7-8 ವರ್ಷದಿಂದನೂ ಇದೆ ಅಣ್ಣ ನೋವುಗಳು ನನ್ಗೆ. ಎಲ್ಲ ತೋರಿಸಿದ್ರಾ? ಇವು ನೋಡ್ಸಿದ್ರೆ ಹಾಸ್ಪಿಟ್ಲಲ್ಲಿ ನೋಡ್ಸಿದ್ರಿ, ದಾಟ್ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ರಿ ಅಣ್ಣ. ವೈದ್ಯಕೀಯ ತಕ್ಕ ಹೋಗಿದ್ದೀರಲ್ಲ? ವೈದ್ಯಕರು ತಕ್ಕೂ ಹೋಗಿದ್ರಿ, ಎಲ್ಲ ಕಡೆ ಎಲ್ಲಿ ಏನು ಸರಿ ಹೋಗಿರಿ? ಬಳೆ ಗಿಳೆ ಎಲ್ಲ ಬಳೆ ಎಲ್ಲ ಹಾಕ್ಸಿದ್ರಿ, ಏನ್ ಮಾಡಿಸಿದ್ರು ಇದಾಗಿಲ್ಲ. ಏನಾಗಿತ್ತು ಜನ ಇವ್ರಿಗೆ? ಇವ್ರಿಗ ಒಂದು ಗ್ರಹ ಇತ್ತು, ಆಮೇಲೆ ಒಂದು ನರೇಶ್ ಅಂತ ಒಬ್ಬ ಹುಡುಗನು ಆಕ್ಸಿಡೆಂಟ್ ಆಗಿದ್ದಂತೆ. ಆಕ್ಸಿಡೆಂಟ್ ಆಗಿದಾಗ ಯಮ್ಮನ ನೀರಿಟ್ಟಾಳೆ, ನೀರಿಟ್ಟಿದ ತಪ್ಪ ಅವ್ನು ಬಂದು ಯಮ್ಮನ ಮಗ ಸೇರಿ. ಅದು ನಿಮ್ಗೆ ಗೊತ್ತಿತ್ತಕ್ಕ? ನಿಮ್ಗೆ ಗೊತ್ತಿತ್ತಾ? ಅದು ಗೊತ್ತಿದೆ, ನೀರಿಟ್ಟಿರೋದು ಗೊತ್ತಾಗ, ನೀರಿಟ್ಟಿದ್ದೀನಿ ಮೈ ಮೇಲೆ ಈ ಥರ ಏನೋ ಒಂದು ಇರೋದಿಲ್ಲ, ಗೊತ್ತಿಲ್ಲ ಅದು ನಿಮಗೆ? ಅದೇ ಯಾರು ಹೇಳ್ತಾ ಇದ್ರು, ಅವಾಗ ಹೇಳಿದಾಗ ನಂಗೆ ಗೊತ್ತಾಗ್ತಾಯ್ತು ಅಷ್ಟೇ. ನಿಮ್ಗೆ ಗೊತ್ತಾಗ್ತದೆ? ಬಳೆ ಹಾಕ್ಸ್ಕೊಬರಕ್ ಹೋಗಿದ್ದಾಗ ಅವ್ರು ಹೇಳಿದ್ರು. ಏನಂತ ಹೇಳಿದ್ರು, ಇವನ್ನೆಲ್ಲ ಮಾತಾಡಿಲ್ಲ ಬಿಡುವನು, ಇವನ್ ಯಾರ ಹತ್ರ ಮಾತಾಡಿಲ್ಲ. ಇವನು ಸಾಮಾನ್ಯ ಮಾತಾಡೋನಲ್ಲ, ಅವನು ಇಷ್ಟು ಕಾಲಗಳು ಹಿಡ್ಕೊಂಡು ಹಣ ಬೇಡಣ ಅಂತ ನನ್ನ ಕೈಗಳು ಕಾಲುಗಳು ಎಲ್ಲ ಹಿಡ್ಕೊಂಡಲ್ಲ. ಸೊ ಇವಾಗ ಆರಾಮಿದ್ದೀರಾ ನೀವು? ಕಾಲ ಹಿಡ್ಕೊಂಡೆ. ಊರಮ್ಮ ಅವನು, ನೀನಲ್ಲ, ನೀನು ಹಿಡ್ಕೊಂಡಿಲ್ಲ, ನೀನಿಲ್ಲ ಹಿಡ್ಕೊಂಡಿದ್ದು, ನೀನು ಹಿಡ್ಕೊಂಡಿದ್ದಲ್ಲ ಅವನು. ಬೇಡಣ ನನ್ನ ಕಳಿಸ್ಬೇಡಣ ಅದ್ರಾಗ ಐತೆ. ಓಕೆ, ಸೊ ಇವಾಗೆಲ್ಲ ಆರಾಮಿದ್ದೀರಾ? ಆರಾಮಾಗಿದ್ದೀನಿ, ಇವಾಗ ಬರೋವಾಗಿರೋದಕ್ಕಂತೂ ಇವಾಗ ಆರಾಮಾಗಿದ್ದೀನಿ. ಆಯ್ತು, ಒಳ್ಳೇದಾಗಿ ಆಯ್ತಣ್ಣ, ನನಗಂತೂ ತುಂಬಾ ಖುಷಿ ಆಯ್ತು. ಓಕೆ ಓಕೆ, ನಮಸ್ಕಾರ. ನಮ್ಮ ಮನೆಯವರೇ ನಂಬ್ಲಿಲ್ಲಣ್ಣ ನನ್ಗೆ ಹಿಂಗಾಗಿರೋದು. ಹೌದಾ? ನನ್ನ ಮಗನ ನೀನ್ ಸುಮ್ನೆ ರಾಮ, ನೀನ್ ಅವೆಲ್ಲ ನಂಬೇಡ ಅಂತೇಳಿ ಇದ್ ಮಾಡ್ತಾ ಇದ್ದು. ನೀನ್ ಓಡಾಡಿ ಹಳ್ಳಿ ಮೇಲೆ ಓಡ್ತೀನಿ, ಆಶಾ ವರ್ಕರ್ ಹಳ್ಳಿ ಮೇಲೆ ಓಡೋದ್ ನಿನ್ ಕಾಲ್ ನೋವು ಸುಮ್ನೆ ರಾಮ, ನಿಂಗೆ ಏನಾಗಿಲ್ಲ ಅಂತೇಳಿ ಯಾವಾಗ್ಲೂ ಹಿಂಗೆ ಅಂತ ಇದ್ರಣ್ಣ. ನಮ್ಮ ಮನೆಯವ್ರು ಹೋಗ್ತೀನಿ, ನಾನು ಹಿಂಗೆ ಹುಡುಗನ ಜೊತೆ ಹೋಗ್ತೀನಿ ಅಂತೇಳಿ ಅಂದಿದ್ದಕ್ಕೆ, ಸರಿ ಹೋಗಿ ನಿನ್ನಿಷ್ಟ, ಹೋಗಿ ನೋಡ್ಸ್ಕೊಂಡ್ ಹೋಗ್ಬೋದು, ಎಲ್ಲಾ ಕಡೆ ನೋಡ್ಸಿದಾಯ್ತೀನಿ, ಅದೊಂದ್ ಬಾಕಿ ಅದೇ ಓಡ್ ಹೋಗು ಅಂತಂದ್ರಣ್ಣ. ಸೊ ಇವತ್ತು ಇವ್ರು ಕರ್ಕೊಂಬಂದು ಒಳ್ಳೇದ್ ಮಾಡೋದು, ಅದು ಇಲ್ಲಾಂದ್ರೆ ಗೊತ್ತಾಗ್ತಾರಿಲ್ಲ. ಒಬ್ಬ ಎಮ್ಮಕ್ಕೆ ಚಿಕ್ಕಮ್ ಜಾಸ್ತಿ ಮಾಡ್ಬಿಟ್ಟಿತ್ತು. ಒಂದು ಕಾರು ಒಂದು ಬೈಕ್ ಕೂಡ ಬಂದಾಗ, ಅಷ್ಟು ಕಾರ್ ತುಂಬೋಗಿ ಇನ್ನೊಂದು ಬೈಕ್ ಆಗಿ ಇಬ್ರು ಬಂದಾರೆ, ಅಷ್ಟು ಜನ ಬಂದಾರೆ, ಒಬ್ಬನ್ ತೋರ್ಸಾಕ ಇವರು ಹಿಡ್ಕೊಂಡ್ ಬಂದಿರೋದು. ಅಲ್ಲ, ಸೀರಿಯಸ್ ಆಗಿಬಿಟ್ಟಿದ್ರು. ಸೀರಿಯಸ್ ಒಂದೇ ದಿನಕ್ಕೆ ಬಂದಿದ್ದು, ಒಂದೇ ದಿನಕ್ಕೆ ಎಲ್ಲ ನೈಟ್ ಬಂದ್ರೆ ಅದು ನೈಟ್ ಒಂದು ಹೊರಟಾಯ್ತು, 10-11 ಗಂಟೆ ಆಯ್ತು. ಆಮೇಲೆ ಇಲ್ಲೇ ಆಯ್ತಾಗ ಊಟ ಮಾಡಿ ಮೇಲೆ ಮಲ್ಕೊಂಡಿದ್ದು, ಬೆಳಗ್ಗೆ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಆಮೇಲೆ ಹೋಗಿದ್ದು ನಾವು. ಓಕೆ, ಒಳ್ಳೇದಾಗಲಿ, ನಮಸ್ಕಾರ.